ನೋಡಿ ಬರ್ಡ್ಸ್ ನೆಟ್ಟು ಹಾಕಾಗಿದೆ. ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ ಬರ್ಡ್ಸ್ ನೆಟ್ಟು. ನೋಡಿ ಇಲ್ಲಿ ಇಷ್ಟು ಗ್ಯಾಪ್ ನಾವೇ ಬಿಡ್ಕೊಂಡಿದ್ದೀವಿ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಮೀನುಗಳಿಗೆ ಊಟ ಹಾಕೋದಕ್ಕೆ, ಇಲ್ಲ ಮೀನು ಯಾವ ಥರ ಆಡ್ತಾ ಇದೆಯಾ, ಆರೋಗ್ಯವಾಗಿದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಕಡೆಯಿಂದನೇ ನಾವು ಹಿಂಗಿಂದನೇ ಅಲ್ವ ನಾವು ಬರೋದು. ಸೊ ಹಿಂಗಿಂದ ಬರ್ತಿದ್ದಂಗೆ ಕಾಣಿಸ್ಲಿ ಅಂದ್ಬಿಟ್ಟು ಈ ಕಡೆ ಸ್ವಲ್ಪ ಗ್ಯಾಪ್ ನಾವೇ ಬಿಡ್ಕೊಂಡಿದ್ದೀವಿ. ಫೈನಲಾಗಿ ಲುಕ್ಕು ನೋಡಿ ಈ ಥರ ಕಾಣಿಸ್ತಾ ಇದೆ ಬರ್ಡ್ಸ್ ನೆಟ್ಟು. ಮತ್ತು ಇದು ನೋಡಿ, ಇದನ್ನು ಯಾಕೆ ಗೊತ್ತಾ ಈ ಥರ ದಾರ ಎಲ್ಲನೂ ಕಟ್ಟಿ ಎಳ್ದು ಈ ಕಡೆ ಈ ಥರ ಮಾಡ್ಕೊಂಡಿರೋದು. ನಮ್ದು ಆ್ಯಕ್ಚುಲಿ ತೆಂಗಿನ ಮರ ಇರೋದ್ರಿಂದ ನಾವು ತೆಂಗಿನ ಮರಗೆ ಏನು ಮಾಡ್ಕೊಂಡಿದ್ದೀವಿ, ಆ ಕಡೆ ಈ ಕಡೆ ತಂತಿ ಕಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಕಡೆ ಈ ಕಡೆ ತೆಂಗಿನ ಮರ ತಂತಿ ಕಟ್ಕೊಂಡಿರೋದ್ರಿಂದ ನೋಡಿ ಇಲ್ಲೊಂದು ತೆಂಗಿನ ಮರ ಮತ್ತು ತಿರ್ಗಿ ಇಲ್ಲೊಂದು ತೆಂಗಿನ ಮರ ಬರುತ್ತೆ. ನಾವು ಇವಾಗ ಏರಿಯಿಂದ ಏರಿಗೆ ಈ ಕಡೆಗೆ ಇದು ತೆಂಗಿನ ಮರ ಅಲ್ವಾ, ಇಲ್ಲಿ ಸ್ಲ್ಯಾಬ್ ಕಾಣಿಸ್ತಿದೆಯಲ್ವಾ, ಇದು ಕಂಬ. ಸೊ ಈ ಥರ ಕಂಬ ಕಟ್ಕೊಂಡಿದ್ರೆ ನಿಮಗೆ ಎಡ್ಜ್ ಬಂದಿರೋದು. ಸೊ ಅವಾಗ ನೀಟಾಗಿ ಈ ಥರ ಇಲ್ಲಿ ಗ್ಯಾಪ್ ಬರ್ತಿರಲಿಲ್ಲ. ಅದಕ್ಕೇನೇ ಇದು ನಾವು ತೆಂಗಿನ ಮರಕ್ಕೆ ಕಟ್ಕೊಂಡಿರೋದ್ರಿಂದ ಇದೇನು ಮಾಡೋದು, ಈ ಎಡ್ಜು ಫುಲ್ ಒಳಗಡೆಗೆ ಹೋಗ್ಬಿಡೋದು, ಇಲ್ಲಿ ಫುಲ್ ಗ್ಯಾಪ್ ಬಂದುಬಿಡೋದು. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಪ್ಲಾಸ್ಟಿಕ್ ದಾರದಿಂದ ಇದೆಯಲ್ವಾ ಇದು ನೆಟ್ಟು, 2 ನೆಟ್ಟು ಸೇರಿಸಿ ಹಿಂಗೆ ಒಂದು ಟೈಟಾಗಿ ಒಂದು ಕಟ್ಬಿಟ್ಟು ಹಿಂಗಿಂದ ಕೆಳಗಡೆಗೆ ಈ ದಾರದಲ್ಲಿ ಕಟ್ಬಿಟ್ಟು ನೋಡಿ ಒಂದು ಕಲ್ಲು ಕಟ್ಟಿ ಕೆಳಗಡೆಗೆ ಇಳಿಬಿಟ್ಟಿದ್ದೀವಿ. ಸೊ ಅವಾಗ ಏನಾಗುತ್ತೆ, ನೀಟಾಗಿ ಅದು ಎಡ್ಜ್ ಹಿಂಗೆ ಎಳ್ದಂಗೆ ಇರುತ್ತಲ್ವ. ಸೊ ಅವಾಗ ಫುಲ್ ಕವರ್ ಆಗುತ್ತೆ. ಸೈಡಿಂದನೂ ಕೂಡ ಯಾವುದೇ ನೀರುಗೋಳಿ ಆಗಲಿ ಕೊಕ್ಕರೆ ಆಗಲಿ ಹೋಗಿ ಮೀನನ್ನ ಡ್ಯಾಮೇಜ್ ಮಾಡೋದಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಈ ಥರ ಸೈಡಲ್ಲಿ ಎಲ್ಲ ನೀಟಾಗಿ ಅದನ್ನು ಕಟ್ಟಿ ಕೆಳಗಡೆಗೆ ಇಳಿಬಿಟ್ಟಿದ್ದೀವಿ. ಎಡ್ಜ್ ನೀಟಾಗಿ ನೋಡಿ ಈ ಥರ ಕವರ್ ಆಗಿದೆ ನೋಡಿ. ಮತ್ತು ಇನ್ನೊಂದು ಏನಂದರೆ, ಬರ್ಡ್ಸ್ ನೆಟ್ಟು ಇದನ್ನು ಓಪನ್ ಮಾಡ್ಕೋಬೇಕಾದ್ರೆ ಕ್ಲಿಯರಾಗಿ ಹೇಳ್ತೀನಿ ಕೇಳಿ, 100% ನೀಟಾಗಿ ಅದನ್ನು ನಾವು ಫೋಲ್ಡ್ ಮಾಡಿ ಇಡಬೇಕಾದ್ರೆ ಯಾವ ಥರ ಫೋಲ್ಡ್ ಮಾಡಿ ಇಟ್ಟಿರ್ತೀವಿ ಆ ಥರನೇ ನೀಟಾಗಿ ಅದನ್ನು ಓಪನ್ ಮಾಡಿಕೊಂಡ್ರೆ, ಅನ್ಬಾಕ್ಸ್ ಮಾಡಿಕೊಂಡ್ರೆ ಮಾತ್ರ ಈ ಥರ ನೀಟಾಗಿ ನಾವು ಬರ್ಡ್ ನೆಟ್ನ ಹಾಕೋದಕ್ಕಾಗೋದು. ಇಲ್ಲ ಅಂದರೆ ಸುತ್ತಾಕೊಂಡ್ಬಿಡುತ್ತೆ. ಒಂದು ಪಾಯಿಂಟ್ನ ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಮತ್ತು ಈ ತಂತಿಗಳು ಬರ್ತಾವಲ್ಲ, ನೋಡಿ ಈ ತಂತಿಗಳು ಕಟ್ಟಬೇಕಾದ್ರೆ ತಂತಿ ಎಲ್ಲೂ ಸೆಂಟ್ರಲ್ಲಿ ಜಾಯಿಂಟ್ ಪಾರ್ಟು ಇಡಬಾರ್ದು. ಜಾಯಿಂಟ್ ಪಾರ್ಟ್ ಇತ್ತು ಅಂದರೆ ನೋಡಿ ಈ ಥರ ಹಿಂಗೆ ನೆಟ್ ಇರುತ್ತಲ್ಲ, ಈ ನೆಟ್ಗೆ ತಗಲಾಕೋತು ಅಂದರೆ ನೆಟ್ ಸಮೇತ ಕಿತ್ಕೊಂಬಂದ್ಬಿಡುತ್ತೆ ಒಂದು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ತಗಲಾಕೋತು ಅಂದರೆ ಸೆಂಟ್ರಲ್ಲಿ ಏನೂ ನಮಗೆ ಗ್ರಿಪ್ ಇರೋಲ್ಲ, ನಾವು ಹೋಗಿ ಬಿಡಿಸೋದಕ್ಕೂ ಆಗೋಲ್ಲ. ಮತ್ತೆ ತಿರ್ಗಿ ಅದನ್ನೆಲ್ಲ ಕಿತ್ತಾಕಿನೇ ಹೊಸ್ದಾಗಿ ಮತ್ತೆ ತಿರ್ಗಿ ಅದನ್ನು ಎಳಿಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ತಂತಿ ಕಟ್ಕೋಬೇಕಾದ್ರೆ ನೀವು ಸೊ ಎಲ್ಲೂ ಜಾಯಿಂಟ್ ಇರಬಾರ್ದು, ಫುಲ್ಲು ಪ್ಲೈನ್ ತಂತಿ ಏಕ ಕಟ್ಕೋಬೇಕು. ಸೆಂಟ್ರಲ್ ಜಾಯಿಂಟ್ ಇತ್ತು ಅಂದರೆ ಅಲ್ಲೆಲ್ಲ ಒಂದು ನುಲಿಕೆ ಬರುತ್ತೆ. ನುಲಿಕೆಗೆ ಏನಾದ್ರು ತಗಲಾಕೋತು ಅಂದರೆ ಹಾಕೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದೊಂದು ಪಾಯಿಂಟು ನೀವು ಮೈಂಡಲ್ಲಿ ಇಟ್ಕೋಬೇಕು. ಆ್ಯಕ್ಚುಲಿ ಇದು ಇಷ್ಟು ದೊಡ್ಡ ಬರ್ಡ್ ನೆಟ್ ಬರೋಲ್ಲ. ಸೊ ನಾನು ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ತೋರಿಸ್ತೀನಿ. ಒಂದು 20 ಅಡಿದು ಒಂದು 10 ಅಡಿದು ಒಂದು ಬರುತ್ತೆ. ಸೊ ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಸೆಂಟ್ರಲ್ಲಿ ಟ್ಯಾಗ್ ಹಾಕ್ಕೊಂಡಿದ್ದೀನಿ ಏಕ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಪ್ಲಾಸ್ಟಿಕ್ ಟ್ಯಾಗ್ ಬರುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಕೆಲವೊಬ್ರು ಏನು ಮಾಡ್ತಾರೆ, ಇವಾಗ ನಾವು ನೆಟ್ ತೊಗೊಳಕ್ಕೆ ಹೋಗ್ತೀವಲ್ಲ ಅಲ್ಲೇ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅವರು ಮಿಷಿನಲ್ಲೇ ಸ್ಟಿಚ್ ಮಾಡಿಕೊಡೋದು, ಇಲ್ಲಾಂದರೆ ಬೇರೆ ಅವ್ರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನಗೆ ಆ್ಯಕ್ಚುಲಿ ಇದು ಬಜೆಟ್ ಫ್ರೆಂಡ್ಲಿ ಅಂತ ಅನಿಸ್ತು. ಇದು ನೀವೇನೇ ಇದು ನೋಡಿ, ಈ ಥರದ್ದು ಟ್ಯಾಗ್ ಬರುತ್ತೆ ನೋಡಿ, ಇಲ್ಲಿ ಇದೆಯಲ್ಲ ಈ ಥರದ್ದು ಟ್ಯಾಗ್ ಬರುತ್ತೆ. ಇದು 120 ರೂಪಾಯಿನೋ 130 ರೂಪಾಯಿನೋ, ಅದು 60 ಪೀಸ್ ಇರುತ್ತೆ ಒಂದು ಪಾಕಿಟಲ್ಲಿ. ಆ ಟ್ಯಾಗ್ನ ತಂದುಬಿಟ್ಟು 2 ನೆಟ್ಟು ಇಲ್ಲಿದೆಯಲ್ಲ ನೋಡಿ, ಇದು ಈ ಕಡೆಗೆ 2 ನೆಟ್ಟು ಮತ್ತು ಈ ಕಡೆಗೆ 2 ನೆಟ್ಟು ಹಿಂಗೆ ಎರಡೂ ಸೇರಿಸಿ ನೋಡಿ ಹಿಂಗೆ ಜಾಯಿನ್ ಮಾಡಿಬಿಟ್ರೆ ನೀಟಾಗಿ ಜಾಯಿಂಟ್ ಆಗುತ್ತೆ. ಸೊ ಆವಾಗ ನಿಮಗೆ ಈ ಥರ ಸ್ಟಿಚ್ ಮಾಡಿರೋ ಲೆಕ್ಕಾಚಾರಕ್ಕೆ ಬರುತ್ತೆ ಇದು. ಸೊ ನಾನು ಆ್ಯಕ್ಚುಲಿ ಆ ಥರ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರೊಬ್ಬರು ಬಜೆಟ್ ಏನು ಮ್ಯಾಟ್ರ್ ಆಗೋಲ್ಲ. ಸೊ ನಮಗೆ ನೀಟಾಗಿರಬೇಕು ನೆಟ್ಟು ಅಂತ ಅಂದ್ಕೊಳ್ಳೋರು ನೀವು ಅವ್ರ ಥರನೇ ಎಲ್ಲಿ ನೀವು ಬರ್ಡ್ ನೆಟ್ ತಗೋತೀರಲ್ವ ಅವ್ರ ಥರ ನೀವು ಸ್ಟಿಚಿಂಗ್ ಮಾಡಿಸ್ಕೊಬೋದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಆ್ಯಕ್ಚುಲಿ ನಾನು ಈ ಥರ ಫಿಶ್ ಪಾಂಡ್ ಮಾಡ್ತಾಯಿದ್ದೀನಿ ಅಂತ ನಾನು ನಂದು ಚಾನಲಲ್ಲಿ ನಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೆಲವೊಬ್ರು ಹೇಳ್ತಾಯಿದ್ರು, ಇಲ್ಲಿ ನೋಡಿ ಅದು ತೆಂಗಿನ ಮರ ಇದೆ, ನಿಮಗೇನು ಪ್ರಾಬ್ಲಮ್ ಆಗೋಲ್ವಾ, ಅದು ಡಸ್ಟ್ ಬೀಳುತ್ತೆ ಗರಿ ಬೀಳುತ್ತೆ, ಏನು ಪ್ರಾಬ್ಲಮ್ ಆಗೋಲ್ವಾ ಅಂತ.
ಆ್ಯಕ್ಚುಲಿ ನಾವು ಯಾವ ಮೀನು ಬಿಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಇವಾಗ ಕೆಲವೊಂದು ಮೀನಿಗೆ ಹುಲ್ಲು ಮತ್ತು ತಿರ್ಗಿ ಆ ಥರ ತೆಂಗಿನ ಮರದ್ದು ಆ ಸಿಪ್ಪೆ ಏನಿರುತ್ತೆ ಅದೆಲ್ಲ ಬಿದ್ದರೂ ಅದೆಲ್ಲ ಕೆಲವೊಂದು ಮೀನು ತಿನ್ನುತ್ತೆ. ಸೊ ಕೆಲವೊಂದು ಮೀನಿಗೆ ಅದಾಗಲ್ಲ. ನಾವು ಯಾವ ಮೀನು ಬಿಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇವಾಗ ನೋಡಿ, ಇವಾಗ ಈ ಬರ್ಡ್ಸ್ ನೆಟ್ ಹಾಕೋದ್ವಲ್ಲ, ಈಗ ದೊಡ್ಡ ದೊಡ್ಡ ಕಸ ಏನಾದರೂ ಬೀಳ್ತು ಅಂದರೆ ಈ ನೆಟ್ ಮೇಲೆ ಬಿದ್ದಿರುತ್ತೆ. ಸೊ ನಾವು ಅವಾಗ ಅದನ್ನು ಎತ್ತಾಕೋಬೋದು, ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ಇನ್ನೊಂದು ವಿಚಾರ ಏನಂದರೆ ನೀವು ಹಾಕಬೇಕಾದ್ರೆ ಬರ್ಡ್ಸ್ ನೆಟ್ನ ತಂತಿನ ಟೈಟಾಗಿರೋದನ್ನೇ ಹಾಕಬೇಕು. ಸೊ ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿ ಇರೋದನ್ನೇ ಹಾಕಬೇಕು ತಂತಿನಲ್ಲಿ. ನೀವೇನಾದರೂ ಅದರಲ್ಲಿ ನೀವು ಥಿಕ್ನೆಸ್ನ ಕಮ್ಮಿ ಮಾಡಿಬಿಟ್ರಿ ಅಂದರೆ 100% ಗ್ರಿಪ್ ಬರೋಲ್ಲ, ಬಿಗಿ ಬರೋಲ್ಲ ಒಂದು, ಮತ್ತು ತಿರ್ಗಾ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಸೊ ತಂತಿನ ಗಟ್ಟಿಗಿರೋದು ಹಾಕ್ಕೊಳ್ಳಿ. ನಂದು ಹಳೆ ವೀಡಿಯೋದಲ್ಲೆಲ್ಲ ಕಮೆಂಟ್ಸ್ ಮಾಡ್ತಾಯಿದ್ರು ನಮ್ಮ ವೀಕ್ಷಕರು. ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾವು ಫಿಶ್ ಫಾರ್ಮಿಂಗ್ ಮಾಡ್ಬೋದು. ನೋಡಿ, ಈ ಥರ ತೆಂಗಿನ ಗರಿ ಇರುತ್ತೆ. ತೆಂಗಿನ ಗರಿ ಇದ್ದರೆ ನಮಗೇನು ಮ್ಯಾಟ್ರ್ ಆಗೋಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಬೇಸಿಗೆನಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ಮೀನುಗಳಿಗೆ ಗೊತ್ತಿದೆಯಲ್ಲ, ತುಂಬ ಬಿಸಿಲಾದರೂ ಆಗೋಲ್ಲ, ತುಂಬ ಚಳಿ ಆದರೂ ಆಗೋಲ್ಲ. ಒಂದು ಮೀಡಿಯಮ್ ವೆದರ್ನ ಮೇಂಟೈನ್ ಮಾಡ್ಬೋದು. ಈ ಥರ ಇತ್ತು ಅಂದರೆ ಮೀಡಿಯಮ್ ವೆದರು ಆಟೋಮೆಟಿಕ್ಕು ಮೇಂಟೈನ್ ಆಗುತ್ತೆ. ನಾವೇನು ಅದಕ್ಕೆ ಎಕ್ಸ್ಟ್ರಾ ಏನೇನೋ ಬರುತ್ತಲ್ವ ಇವಾಗ ಮಿಷಿನ್ಗಳು, ಅದನ್ನೆಲ್ಲ ಹಾಕೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಆ್ಯಕ್ಚುಲಿ ಕೆಲವೊಬ್ಬರು ಮೀನು ಹೊಂಡಕ್ಕೆ ಬರ್ಡ್ ನೆಟ್ನ ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ. ಇವಾಗ ನಮ್ಮ ಕಡೆ ಕೊಕ್ಕರೆಗಳ ಕಾಟ ಮತ್ತು ನೀರುಗುಳಿಗಳ ಕಾಟ, ಈ ಕರಿ ಬಾತುಕೋಳಿಯಿಂದ ಬರ್ತವೆ. ಈ ಊದ್ರುಗಳ ಕಾಟ ನಮ್ಮ ಕಡೆ ಜಾಸ್ತಿ. ಸೊ ಅದಕ್ಕೆ ನಾವು ಯಾವಾಗಲೂ ಕಾಯ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬರ್ಡ್ಸ್ ನೆಟ್ ಹಾಕಿದ್ದೀವಿ. ಕೆಲವೊಬ್ಬರು ಬರ್ಡ್ಸ್ ನೆಟ್ ಹಾಕ್ಬಿಟ್ಟೇ ಮಾಡ್ತಾರೆ, ಕೆಲವೊಬ್ಬರು ಹಾಕ್ತಲೇನೂ ಕೂಡ ಮಾಡ್ತಾರೆ. ಹಂಗೂ ಮಾಡ್ಬೋದು, ಡಿಪೆಂಡ್ ಆನು ಏರಿಯಾ. ಇವಾಗ ನಿಮ್ಮ ಪ್ರದೇಶಗಳಲ್ಲಿ ಈ ಥರದವು ಕಾಟಗಳು ಜಾಸ್ತಿ ಇಲ್ಲ ಅಂದರೆ ನೀವು ಆರಾಮಾಗಿ ವಿತೌಟು ಬರ್ಡ್ಸ್ ನೆಟ್ಟೇ ನೀವು ಮೀನು ಕೃಷಿ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿರಲ್ಲ. ನಮ್ಮ ಕಡೆ ಜಾಸ್ತಿ ಇರೋದ್ರಿಂದ ಇದು ನಾವು ಬರ್ಡ್ಸ್ ನೆಟ್ ಹಾಕಿ ಮಾಡ್ತಾಯಿದ್ವಿ. ಯಾಕೆಂದರೆ ಕಷ್ಟಪಟ್ಟು ಇಷ್ಟೆಲ್ಲ ನಾವು ಮೀನು ಮರಿಗಳು ತಂದುಬಿಟ್ಟು ಅವಕ್ಕೆಲ್ಲ ಮೇವು ಹಾಕಿ ಸಾಕಿರ್ತೀವಿ. ಸ್ವಲ್ಪ ಏನಾರು ಯಾಮಾರ್ತು ಅಂದರೆ ಅವು ಹೆಂಗೆ ಅಂದರೆ, ಒಂದು ಸತಿ ಒಂದು ಬಾತುಕೋಳಿನಾರ ಬಂದೋಯ್ತು ಅಂದರೆ ಇಡೀ ಫ್ಯಾಮಿಲಿನ ಲೈನಾಗಿ ಕರ್ಕೊಂಬರುತ್ತೆ. ಒಂದು 3 ದಿವಸ ಒಂದು 4-5 ಬಾತುಕೋಳಿಗಳು ಬಂದು ಮುಳುಗೆದ್ವು ಅಂದರೆ ಮುಗೀತು. ಒಂದು 25-30 ಮೀನು ಒಂದು ಸತಿಗೆ ಬಂದು ತಿನ್ಕೊಂಡು ಹೋಯ್ತೇವೆ ಆ ಲೆಕ್ಕಾಚಾರಕ್ಕೆ. ಸೊ ಅದಕ್ಕೆ ನಾನು ಬರ್ಡ್ಸ್ ನೆಟ್ ಹಾಕಿ ಮಾಡ್ತಾಯಿದ್ದೀನಿ. ಕೆಲವೊಬ್ರು ಹಾಕ್ತಲೇನೂ ಮಾಡ್ತಾರೆ. ಸೊ ನಿಮಗೆ ಬಿಟ್ಟಿತ್ತು. ಮತ್ತು ಇನ್ನೊಂದು ಏನಂದರೆ, ನಾನು ಹಿಂಗೆ ಹಾಕಿದ್ದೀನಲ್ವಾ, ಸೊ ನಾನು ಹಾಕಿರೋ ಥರನೇ ಹಾಕ್ಬೇಕಂತ ಏನಿಲ್ಲ. ಇವಾಗ ಕೆಲವೊಬ್ರು ಯಾವ ಥರ ಮಾಡ್ತಾರೆ ಅಂದರೆ, ವಿಶಾಲವಾಗಿ ಜಾಗ ಇರೋರು ಆ ಕಡೆ ನೋಡಿ, ಆ ಎಡ್ಜಲ್ಲಿ ಮತ್ತು ಆ ಎಡ್ಜಲ್ಲಿ ದೊಡ್ಡದಾಗಿ ದಡಿ ಇಲ್ಲ ಅಂದರೆ ಈ ಥರ ಪೋಲ್ಗಳನ್ನ ಇಟ್ಬಿಟ್ಟು, ಇವಾಗ ನಾವೊಬ್ಬ ಮನುಷ್ಯ ಎಷ್ಟು ಹೈಟ್ ಬರ್ತಾನೆ ಅಷ್ಟು ಹೈಟ್ಗೆ ಅಂದರೆ ಕೆಳಗಡೆ ಎಲ್ಲ ಓಡಾಡ್ಬೋದು, ನಮ್ಮ ಮೇಲ್ಗಡೆ ಬರ್ಡ್ ನೆಟ್ ಇರುತ್ತೆ. ಸೊ ಆ ಥರನೂ ಕೂಡ ಮಾಡ್ತಾರೆ. ಆ ಥರ ಮಾಡಿದರೆ, ಆ ಥರ ಮಾಡಿ ಹಿಂಗೆ ಚೌಕಟ್ಟಾಗಿ ಬರುತ್ತೆ. ಫಸ್ಟು ಮೇಲ್ಗಡೆ ಒಂದು ಲೈನು ಅದು ಬರ್ತಿದ್ದಂಗೆ, ಮತ್ತು ತಿರ್ಗಾ ಇದು ಫುಲ್ಲು ಹಿಂಗೆ ಕೆಳಗಡೆ ಗಿಳೆ ಬಿದ್ದಿರುತ್ತೆ. ಅದು ಏನಂದರೆ ಸೈಡಿಂದನೂ ಕೂಡ ಯಾವುದೇ ಹಕ್ಕಿಗಳಾಗಲಿ ಪಕ್ಷಿಗಳಾಗಿ ಬರಬಾರ್ದು ಅಂದ್ಬಿಟ್ಟು ಹಾಕಿರ್ತಾರೆ. ಸೊ ನಮ್ಮದು ಇವಾಗ ಜಾಗ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಿರೋದ್ರಿಂದ ನಾವು ನಮ್ಮ ಜಾಗದಲ್ಲೇ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನಿಂದ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ. ಹಿಂಗೂ ಕೂಡ ಮಾಡ್ಕೋಬೋದು. ನಿಮಗೆ ಜಾಗ ವಿಶಾಲವಾಗಿರೋರು ಮಾಮೂಲಿ ಆ ಕಡೆಗೆ ಈ ಕಡೆಗೆ ದೊಡ್ಡದಾಗಿ ಇದನ್ನು ತಂತಿ ಕಟ್ಟಿದ್ದೀನಿ ನಾನು. ಸೊ ನಂದು ಮೆಜರ್ಮೆಂಟ್ಗೆ ತಂತಿನೇ ಓಕೆ ಅಂತ ಅನ್ನಿಸ್ತು, ತಂತಿ ಕಟ್ಟಿದ್ದೀನಿ. ಕೆಲವೊಬ್ಬರು ಪ್ಲಾಸ್ಟಿಕ್ದು ದಾರ ಬರುತ್ತೆ, ಹಗ್ಗ. ಸೊ ದೊಡ್ಡದಾಗಿ ಹಗ್ಗ ಕಟ್ಟಿ ಹಂಗೂ ಕೂಡ ಮಾಡ್ತಾರೆ, ಹಂಗೂ ಮಾಡ್ಕೋಬೋದು. ಸೊ ಫೈನಲಿ ಫಿಶ್ ಪಾಂಡು ರೆಡಿ ಆಗಿದೆ ಮೀನು ಮರಿ ಬಿಡೋದಕ್ಕೆ. ಇದಕ್ಕೆ ಇವಾಗ ಇನ್ನೊಂದು ಬಾಕಿ ಇದೆ, ಏನಂದರೆ ಏರಿಯೇಟರು, ಅಂದರೆ ಆಕ್ಸಿಜನ್ ಮೋಟ್ರು ಬರುತ್ತಲ್ವ, ಆಕ್ಸಿಜನ್ ಮೋಟ್ರು ಒಂದು ಪೆಂಡಿಂಗ್ ಇದೆ. ಅದು ನನಗೆ ಗೊತ್ತಿರೋ ಪ್ರಕಾರ ನನ್ನ ಪ್ಲ್ಯಾನಲ್ಲೇ ಒಂದು ಆಕ್ಸಿಜನ್ನು ಮೋಟ್ರು ನಾನೇ ತಯಾರಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಅದರದ್ದು ವಿಡಿಯೋ ನಾನು ನೆಕ್ಸ್ಟು ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ, ಅದು ಯಾವ ಥರ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಇವಾಗ ಫೈನಲಿ ರೆಡಿ ಇದೆ ಫಿಶ್ ಪಾಂಡು ನೋಡಿ. ಹೆಚ್ಚಿನ ಮಾಹಿತಿಗೆ ಇನ್ನೂ ಡೀಟೇಲಾಗಿ ವೀಡಿಯೋಸು ಇದ್ರ ಬಗ್ಗೆ ಮಾಹಿತಿ ಇನ್ಫಾರ್ಮೇಷನ್ ಬೇಕಂದರೆ ನಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ನೀವು ಸಬ್ಸ್ಕ್ರೈಬ್ ಆದರೆ ಎಲ್ಲ ಇದ್ರದ್ದು ಫುಲ್ ಡೀಟೇಲು ನಿಮಗೆ ಅದರಲ್ಲಿರುತ್ತೆ. ಥ್ಯಾಂಕ್ ಯು ಸೋ ಮಚ್.